ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ಹೇಗಿದ್ದೀರಾ ನೀವೆಲ್ಲ? ನಾನಂತೂ ತುಂಬಾ ಚೆನ್ನಾಗಿದ್ದೇನೆ. ಸೊ ನೀವು ಕೂಡ ನನ್ನ ಹಾಗೆ ತುಂಬ ಚೆನ್ನಾಗಿದ್ದೀರೆಂದು ನನ್ನ ಭಾವನೆ. ವಿಡಿಯೋ ನೋಡ್ತಿರುವ ಚಿಕ್ಕ ಮಕ್ಕಳಿಗೆ ನನ್ನ ಹಾರೈಕೆಗಳನ್ನು ತಿಳಿಸುತ್ತಾ, ಸೊ ಹಿರಿಯರಲ್ಲಿ ಆಶೀರ್ವಾದವನ್ನು ಬೇಡುತ್ತಾ ನಾನು ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ಏನಪ್ಪ ಇವತ್ತು ವಿಶೇಷತೆ ಅಂದರೆ, ಇವತ್ತು ವಿಶೇಷ ಅಂದರೆ ಏನೂ ಇಲ್ಲ. ಸೊ ವಿಶೇಷ ಅಂತ ಹೇಳಿದರೆ, ನಮ್ಮ ಮನೆಗೆ ಇಬ್ಬರು ಅತಿಥಿಗಳ ಆಗಮನವಾಗಿದೆ. ಅತಿಥಿಗಳು ಅಂತ ಹೇಳಿದರೆ, ಸೊ ನನ್ನ ಹಸ್ಬೆಂಡಿದ್ದು ಫ್ಯಾಮಿಲಿ, ಹಸ್ಬೆಂಡಿದ್ದು ರಿಲೇಟಿವ್ ಅಂದರೆ ಹಸ್ಬೆಂಡಿಗೆ ಅಜ್ಜಿ ಆಗಬೇಕು, ಅಜ್ಜಿ ಅವ್ರದ್ದು ಮಗ. ಅಂದರೆ ಹೇಳಿಕ್ಕೆ ಹೋದರೆ ಅದು ಚಿಕ್ಕಪ್ಪ ಆ ರೀತಿ ಸಂಬಂಧ ಬರುತ್ತೆ. ಆದರೆ ಅವರು ಸೇಮ್ ಏಜ್ ಆದ ಕಾರಣ ಹೀಗೇ ಕರೀತಾರೆ, ಹೆಸರಿಡದೆ ಕರೀತಾರೆ. ಸೊ ಅವರು ನಮಗೆ 2 ಲವ್ ಬರ್ಡ್ಸನ್ನು ಫ್ರೀಯಾಗಿ ಕೊಟ್ಟಿದ್ದಾರೆ. ಲವ್ ಬರ್ಡ್ಸ್ ಅಂದರೆ ಗೊತ್ತಲ್ಲ, ಪಕ್ಷಿಗಳು. ಒಂದು ಹಸಿರು ಕಲರ್ ಇದೆ, ಒಂದು ಬಿಳಿ ಕಲರ್ ಇದೆ, ಗ್ರೀನ್ ಆ್ಯಂಡ್ ವೈಟ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನಗೆ ಒಂದು 3-4 ದಿನದ ಹಿಂದೆ ಹೇಳಿದರು ಹಸ್ಬೆಂಡ್, ಹೀಗೆ ಅವರು ಲವ್ ಬರ್ಡ್ಸ್ ಕೊಡ್ತಾರಂತೆ ಅಂತ ಹೇಳಿ. ನನಗೂ ತುಂಬ ಖುಷಿ ಆಯಿತು. ಯಾಕಂತ ಹೇಳಿದರೆ ಸಮಯ ಕಳೀಲಿಕ್ಕಾಗುತ್ತೆ, ಮತ್ತು ಮನಸ್ಸಿಗೆ ಏನಾದರೂ ಬೇಜಾರಿದ್ರೆ ಉಂಟಲ್ಲ, ಸೊ ಅದೆಲ್ಲ ಪಕ್ಷಿಗಳನ್ನೆಲ್ಲ ನೋಡಿದಾಗ ಅದೆಲ್ಲ ಮರೆಯುತ್ತೆ ಅಂತ ಅಂದ್ಕೊಳ್ತೇನೆ. ಸೊ ಅದಕ್ಕೋಸ್ಕರ ನನಗೂ ತುಂಬ ಖುಷಿ ಆಯಿತು ಅವ್ರು ಕೊಡ್ತೇನೆ ಅಂತ ಹೇಳಿದಾಗ. ನಾನು ಆಯಿತು ಅಂತ ಹೇಳಿದೆ. ನಾನು ಮೊದಲನೇ ಬಾರಿಗೆ ಪಕ್ಷಿಗಳನ್ನು ಸಾಕ್ತಾ ಇರೋದು. ಅಂದರೆ ನನ್ನ ಅಮ್ಮ ಒಂದು ಕಡೆ ಮನೆ ಕೆಲಸಕ್ಕಿದ್ರು, ಅಲ್ಲಿ ಉಂಟಲ್ಲ 13,000 ಗಿಳಿ ಇದೆ. ಅದರ ಹೆಸರೇನು ಇದೆ, ಅದರ ಹೆಸರು ನನಗೆ ಗೊತ್ತಿಲ್ಲ. ಬಟ್ ಯೆಲ್ಲೋ ಕಲರ್ ಮತ್ತು ಒಂಥರ ವೈಟ್ ಮಿಕ್ಸ್ ಚೆನ್ನಾಗಿತ್ತಾಯಿತು. 1 ವರ್ಷ ಅದನ್ನು ಅಮ್ಮ ಕೆಲಸಕ್ಕಿರುವಾಗ ನಾನು ಅಲ್ಲಿಗೆ ಹೋಗ್ತಿದ್ದೆ, ಅಲ್ಲೇ ಇರ್ತಿದ್ದೆ ನಾನು ಜಾಸ್ತಿಯಾಗಿ ಅಮ್ಮ ಮನೆ ಕೆಲಸ ಮಾಡುವಾಗ. ಆಗ ಅಲ್ಲಿ ಆ ಗಿಳಿಯನ್ನು ನನಗೆ ಸಾಕಿ ಗೊತ್ತುಂಟು. ಸಾಕಿ ಅಂದರೆ ಅದಕ್ಕೆ ಏನೆಲ್ಲ ಹಾಕಬೇಕು, ಅದರ ರೆಕ್ಕೆಲ್ಲ ಕಟ್ ಮಾಡ್ತಿದ್ರು. ಮತ್ತು ಅದೆಲ್ಲ ನಮ್ಮ ಅದಂದರೆ ಏನು ಗೊತ್ತಾ, ಅದು ತುಂಬ ಒಳ್ಳೆ ಬುದ್ಧಿ ಇತ್ತು. ಅದು ಹೊರಗಡೆ ಎಲ್ಲ ನಾವು ಬಿಡ್ತಿದ್ವು, ಅದರ ರೆಕ್ಕೆಲ್ಲ ಕಟ್ ಮಾಡಿದರೆ ನಮ್ಮ ಮೈಯಲ್ಲೆಲ್ಲ ಬರ್ತಿತ್ತು. ಮತ್ತು ಅದು ಇದೆಲ್ಲ ಕಚ್ಚಿಕೊಂಡು ಕಿಸ್ ಎಲ್ಲ ಕೊಡ್ಕೊಂಡು ಹಾಗೆಲ್ಲ ಮಾಡ್ತಿತ್ತು. ಅದು ತುಂಬ ಖುಷಿ ಆಗ್ತಿತ್ತು. ಮತ್ತು ಇನ್ನೊಂದು ಗಿಳಿ ಇತ್ತು ಅಲ್ಲೇ, ಅದೇನು 5,000 ಕೊಟ್ಟು ತಂದದ್ದು. ಅದು ಸಹ ಚೆನ್ನಾಗಿತ್ತು, ದೊಡ್ಡ ಗಿಳಿ ಆಯಿತಾ. ಅದರ ಹೆಸರೆಲ್ಲ ನನಗೆ ಗೊತ್ತಿಲ್ಲ, ನೆಕ್ಸ್ಟ್ ಏನಾದರೂ ಗೊತ್ತಾದರೆ ನಾನು ನಿಮಗೂ ತಿಳಿಸ್ತೇನೆ. ಅದು ಸಹ ಚೆನ್ನಾಗಿತ್ತು. ಅದನ್ನೆಲ್ಲ ನಾವು ಅಂದರೆ ಈ ಎಲ್ಲೋ ಗಿಳಿಗೆ ಉಂಟಲ್ಲ, ನಾವು ಬಾತ್ರೂಮಲ್ಲಿ ಇದು ಶವರಲ್ಲಿ ನೀರು ಬರುತ್ತೆ ನೋಡಿ, ಅದನ್ನೆಲ್ಲ ಬಿಡ್ತಾ ಇದ್ವಿ. ಚೆನ್ನಾಗಿ ಅದು ಚಂಡಿ ಎಲ್ಲ ಆಗ್ತಿತ್ತು, ಖುಷಿ ಆಗ್ತಿತ್ತು ಅದು. ಮತ್ತು ಅದು ಅವರ ಮಗ ಉಂಟಲ್ಲ, ದನಿದ್ದು ಮಗನ ಕೈಯಲ್ಲೇ ಅದು ಸತ್ತೋಯ್ತು ಅಂತೆಲ್ಲ ಹಾರಿ ಹೋಗ್ತಿತ್ತು, ಗೊತ್ತಾಯ್ತಾ. ಹಾರಿ ಹೋಗುವಾಗ ಅದು ಗೇಟಲ್ಲಿ ಕೂತಿತ್ತು. ಆ ಕಡೆ ನಾಯಿ, ಈ ಕಡೆ ಇವರ ಮನೆಯದ್ದು ನಾಯಿ, ಆ ಕಡೆ ಬೀದಿ ನಾಯಿ ಇತ್ತು. ಇವನು ಏನು ಗೊತ್ತದ್ದು, ಹತ್ತಿರ ಹೋಗ್ತಿದ್ರೆ ಇವನ ಮೈ ಮೇಲೆನೆ ಹಾರ್ತಿತ್ತು. ಇವನು ದೂರ ಹಾರಿ ಬರ್ತಿತ್ತಲ್ಲ, ಅದಕ್ಕೆ ಇವನು ಇದು ಮಾಡಿದ, ಏನಂತ ಹೇಳಿದ್ರೆ ಗಿಳಿಯನ್ನು ಕರ್ದ, ರೂಬಿ ಕಮ್ 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 ಅಂತ. ಇದೇನು ಯಾವ ಕಡೆ ಹಾರಬೇಕು ಅಂತ ಹೆದರಿ ಅದು ಬೀದಿ ನಾಯಿ ಇತ್ತಲ್ಲ ಆ ಕಡೆ ಹಾರಿತ್ತು. ಹಾಗೆ ಅದು ನಾಯಿ ಹಿಡಿದು ಕೊಂದೇ ಬಿಟ್ಟಿತ್ತು. ಇವನು ಸ್ವಲ್ಪ ಹತ್ತಿರ ಹೋಗ್ತಿದ್ರೆ ಆಗ್ತಿತ್ತು. 2 ಕಡೆಯಿಂದ ನಾಯಿ ಬರುವಾಗ ಯಾರಿಗಾದ್ರೂ ಬೇಜಾರಾಗುತ್ತಲ್ಲ. ಬಟ್ ಅವನಿಂದಲೇ ಸತ್ತದು ಅಂತ ಹೇಳುದಿಲ್ಲ ನಾನು. ಬಟ್ ಅದೇನಂದ್ರೆ ಅದರ ಆಯುಷ್ಯ ಅಷ್ಟೇ ಇತ್ತು ಅನಿಸುತ್ತೆ. ಬಾಬಾ ಅವನು ತುಂಬ ಕೂಗಿದ್ದಾನೆ. ಮತ್ತು ಅದರದ್ದೆಲ್ಲ ಎಂತ ಹೇಳ್ತಾರೆ, ಒಂಥರ ಇದೆ ಅಂತಾರ, ಜೆರಾಕ್ಸ್ ಮಾಡ್ತಾರಲ್ಲ ಫೋಟೋ, ಅದನ್ನೆಲ್ಲ ಇಟ್ಟು ಅದನ್ನು ಮಣ್ಣು ಮಾಡಿದಲ್ಲೆಲ್ಲ ಇಟ್ಟು ಎಲ್ಲ ತುಂಬ ಸಂತಾಪ ವ್ಯಕ್ತಪಡಿಸ್ತಾನೆ. ಯಾಕಂದ್ರೆ 1.5 ವರ್ಷವೇನೋ ಇತ್ತದು. ತುಂಬ ಪ್ರೀತಿಯಿಂದ, ತುಂಬ ಬುದ್ಧಿ ಇತ್ತು ಅದಕ್ಕೆ, ಗೊತ್ತಾಯ್ತಾ. ಚಿಕ್ಕ ಮರಿ ತಂದದಕ್ಕೆ ಒಳ್ಳೆ ಬುದ್ಧಿ ಕಲಿಸಿದ್ರು. ಹಾಗೆ ನನಗೆ ಗಿಳಿಯನ್ನೆಲ್ಲ ನೋಡಿ ಗೊತ್ತಿದೆ ಯಾವ ರೀತಿ ಅಂತ. ಹಾಗೆ ನನಗೆ ಅವ್ರು ಕೊಡ್ತೇನೆ ಅಂತ ಹೇಳಿದ್ರೆ ನನಗೂ ತುಂಬ ಖುಷಿ ಆಯಿತು. ಮತ್ತು ಫ್ರೀಯಾಗಿ ಕೊಡ್ತಾರೆ ಸಂಬಂಧಿಕರಲ್ಲ, ಗೂಡು ಮತ್ತು ಅದಕ್ಕೆ ಇನ್ನೊಂದು ಮಣ್ಣಿದ್ದು ಗೂಡು ಎಲ್ಲ ಫ್ರೀಯಾಗಿ ಕೊಟ್ಟಿದ್ದಾರೆ ನಮಗೆ. ಖುಷಿ ಆಯಿತು, ಥ್ಯಾಂಕ್ಸ್ ಹೇಳಿದೆ ನಾನು. ಮತ್ತು ತುಂಬ ಮಾತಾಡಿದರು ಮನೆಗೆ ಬಂದು. ಹಾಗೆ ಅದೇ ನನಗೆ ಒಂದು ಇವತ್ತಿನ ದಿನದ ವಿಶೇಷ. ಸೊ ನಾನು ದುಃಖದ ವಿಚಾರವನ್ನು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡಬಾರ್ದು ಅಲ್ವಾ. ಸೊ ಖುಷಿಯ ವಿಚಾರವನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡಿದರೆ ನಿಮಗೂ ಒಂದು ಮನಸ್ಸಿಗೆ ಖುಷಿ ಆಗುತ್ತೆ ಅಲ್ವಾ. ಹಾಗೆ ದೇವರು ನನಗೆ ಅಂತಲ್ಲ, ಎಲ್ಲ ಪ್ರತಿಯೊಬ್ಬರಿಗೆ ಸಹ ದುಃಖವನ್ನು ಕೊಡ್ತಾರೆ. ಕೆಲವೊಂದು ಸಮಯದಲ್ಲಿ ದುಃಖಗಳು ಜೀವನದಲ್ಲಿ ಬಂದೇ ಬರುತ್ತೆ. ಆದರೆ ದುಃಖವನ್ನು ಸಹಿಸುವ ಶಕ್ತಿಯನ್ನು ಸಹ ಕೊಡ್ತಾರೆ. ಸೊ ನನಗೂ ಹಾಗೆ ಕೆಲವು ದುಃಖ ಆಗಿತ್ತು, ಇಲ್ಲ ಅಂತ ಹೇಳುದಿಲ್ಲ. ಸೊ ಈಗ ನನಗೆ ಅದನ್ನು ಮರೆಮಾಚಲಿಕ್ಕೋಸ್ಕರ ನೋಡಿ ನನಗೆ ದೇವರ ರೂಪದಲ್ಲಿ ಒಂದು ಫ್ರೀಯಾಗಿ ಅದು ಸಹ ಲವ್ ಬರ್ಡ್ಸ್ 2 ಕೊಟ್ಟಿದ್ದಾರೆ ನೋಡಿ. ಅದೆಲ್ಲ ಗಾಡ್ ಗಿಫ್ಟ್, ಗೊತ್ತಾಯ್ತಾ. ದೇವರು ಏನು ಗೊತ್ತಾ, ನಮ್ಮಿಂದ ಏನಾದರೂ ಕಿತ್ಕೊಂಡ್ರೆ ಅದು ನಮ್ಮ ಒಳ್ಳೇದಕ್ಕೆ ಅಂತಲೇ ಅಂದ್ಕೊಳ್ಬೇಕು. ಯಾಕಂತೇಳಿದ್ರೆ ಮುಂದೊಂದು ದಿನ ನಮಗೂ ಒಳ್ಳೆಯ ದಿನ ಬರುತ್ತೆ ಅಂತ ಕಾಯ್ಬೇಕಷ್ಟೇ. ಸ್ವಲ್ಪ ಬೇಜಾರಾಗುತ್ತೆ, ದುಃಖ ಆಗುತ್ತೆ. ಆದರೆ
ಮತ್ತೆ ಒಂದು ವಾರದೊಳಗೆ ನಿಮಗೆ ಖುಷಿ ಕೊಡ್ತಾರೆ ದೇವರು, ಗೊತ್ತಾಯ್ತಾ. ಮತ್ತೆ ಸುಖ ದುಃಖ ಎಲ್ಲ ಜೀವನದಲ್ಲಿ ಇದ್ದೇ ಇರುತ್ತೆ, ಇರಲೇಬೇಕು ಅಲ್ವಾ, ಏನಂತೀರಾ? ಹಾಗೆ ಇವತ್ತು ಮತ್ತೆ ಬೆಳಿಗ್ಗೆಯಿಂದ ಫುಲ್ಲು ಮಳೆ ಆಯ್ತಾ. ಬೆಳಿಗ್ಗೆಯಿಂದಲ್ಲ, ರಾತ್ರಿಯಿಂದಲೇ ಮಳೆ. ನನ್ನ ಹಸ್ಬೆಂಡ್ ಕೆಲಸಕ್ಕೆ ಹೋಗದ ಬೇಡವಾ ಅಂತ ಯೋಚನೆ ಮಾಡ್ತಿದ್ರು ಪಾಪ. ಅಂದರೆ ಮಳೆಗೆ ಚಂಡೆಲ್ಲ ಆಗಬೇಕಲ್ಲ, ಆದರೂ ಹೋದರು. ನಾನು ಬೇಡ ಅಂತ ಹೇಳಿದ್ದೆ. ಅಂದರೆ ಹೇಳ್ತಾರಲ್ಲ ನಾರ್ಮಲ್ ಆಗಿ, ಹಸ್ಬೆಂಡ್ ಮನೆಯಲ್ಲಿದ್ದರೆ ಒಂದು ಖುಷಿ ಅಲ್ವಾ. ಹಾಗೆ ಮತ್ತೆ ಕೆಲಸಕ್ಕೆ ಹೋದ್ರು. ಮಳೆ ಮಂಗಳೂರಲ್ಲಿದೆ, ನನಗೆ ಖುಷಿ ಆಗ್ತಿದೆ. ನಾನು ಒಂದ್ಸಲ ಮೊನ್ನೆ ಹೇಳ್ಬೇಕು ಅಂದ್ಕೊಂಡಿದ್ದೆ, ಈ ಚಿಕ್ಕಮಂಗ್ಳೂರು ಆ ಕಡೆ ಎಲ್ಲ ಮಳೆ ಬರ್ತಾ ಇರುತ್ತಲ್ಲ, ಅದಕ್ಕೆ ನಾನು ಒಂದು ವಿಡಿಯೋದಲ್ಲಿ ಹೇಳಬೇಕು ಅಂತ ಅಂದ್ಕೊಂಡು, ಈ ಚಿಕ್ಕಮಂಗ್ಳೂರು ಅವ್ರ ಮಳೆ ಎಲ್ಲ ಜಾಸ್ತಿ ಆದರೆ ಸ್ವಲ್ಪ ಮಂಗಳೂರಿಗೂ ಕಲಿಸಿ ಅಂತೇಳಿ. ಅದು ಮಂಗಳೂರಲ್ಲಿ ಮಳೆ ಕಡಿಮೆ, ಗೊತ್ತಾಯ್ತಾ, ತುಂಬ ಮಳೆ ಕಡಿಮೆ. ಸೊ ಇವತ್ತು ಬಂದದ್ದು ನನಗಂತೂ ತುಂಬ ಖುಷಿಯಾಗಿದೆ. ನನ್ನ ಗಿಡಗಳೆಲ್ಲ ನೀರಿಲ್ಲ, ಅದೆಲ್ಲ ಬಾಡಿ ಹೋಗಿತ್ತು, ಗೊತ್ತಾಯ್ತಾ. ಮತ್ತೇನಂದ್ರೆ ಗಿಡಗಳು ಬರುವುದ್ರ ಜೊತೆಗೆ ಅದರೊಳಗೆ ಹುಲ್ಲು ಕೂಡ ಬೆಳೀತದೆ, ಗೊತ್ತಾಯ್ತಾ. ಅದು ದೊಡ್ಡ ಸಮಸ್ಯೆ ಆಗಿದೆ. ಈ ನಮ್ಮ ಏನು ಒಳ್ಳೆ ಗಿಡಗಳಿಗಿಂತ ಕಳೆ ಗಿಡಗಳು ಜಾಸ್ತಿ ಬೆಳೆಯುತ್ತೆ, ಗೊತ್ತಾಯ್ತು. ಒಳ್ಳೆ ಮನುಷ್ಯರು ಸುತ್ತ ಕೆಟ್ಟ ಮನುಷ್ಯರು ತುಂಬ ಜನ ಇದ್ದೇ ಇರ್ತಾರೆ, ಗೊತ್ತಾ. ಅದೇ ಒಂದು ಪ್ರತ್ಯಕ್ಷ ಸಾಕ್ಷಿ, ಗೊತ್ತಾಯ್ತಾ. ಈ ಪ್ರಕೃತಿಯ ನಮಗೆ ತೋರಿಸಿಕೊಡ್ತದೆ, ಗೊತ್ತಾಯ್ತಾ. ಹಾಗೆ ಬನ್ನಿ, ನನ್ನ ಸಂತೋಷವನ್ನು ನಿಮ್ಮ ಜೊತೆ ಸಹ ಹಂಚಿಕೊಳ್ತೇನೆ. ಬನ್ನಿ ನೋಡೋಣ ಯಾವ ರೀತಿಯಾಗಿ ಗಿಳಿ ಇದೆ ಅಂತ. ನಿಮಗೂ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ಲ, ನಾನು ಇಷ್ಟೆಲ್ಲ ಮಾತಾಡಿ ಆದಮೇಲೆ ನೋಡುವ ಅಂತ ಹೇಳಿ ಒಂದು ಕ್ಯೂರಿಯಾಸಿಟಿ ಬಂದಿಲ್ವಾ. ಸೊ ಬನ್ನಿ ನೋಡೋಣ, ಓಕೆ. ಇವತ್ತು ತಾಯಿ ಮಗ ಇಬ್ಬರು ಮ್ಯಾಚಿಂಗ್ ಡ್ರೆಸ್ ಹಾಕಿದ್ದೇವೆ ನೋಡಿ. ನಾನು ಸಹ ಬ್ಲೂ ಕಲರ್ ಟೀ ಶರ್ಟ್ ಹಾಕಿದ್ದೇನೆ. ಸೊ ನನ್ನ ಮಗನು ಬ್ಲೂ ಕಲರ್ ಟೀ ಶರ್ಟ್ ಹಾಕಿದ್ದಾನೆ. ಮತ್ತು ನಮ್ಮ ಮನೆಗೆ ಒಂದು ಸ್ಪೆಷಲ್ ಅತಿಥಿ ಬಂದಿದ್ದಾರೆ. ಸೊ ನನ್ನ ಮಗ ದ್ರಾಕ್ಷಿ ತಿಂತಿದ್ದಾನೆ. ದ್ರಾಕ್ಷಿ ಯಾವ ರೀತಿ ತಿಂತಾನೆ, ತಿಂದು ಸಿಪ್ಪೆಲ್ಲ ನೆಲಕ್ಕೆ ಬಿಸಾಡ್ತಿದ್ದಾನೆ. ಇವತ್ತು ನಮ್ಮ ಮನೆಗೆ ಹೊಸ ಅತಿಥಿ ಬಂದಿದ್ದಾರೆ. ಲವ್ ಬರ್ಡ್ಸ್ ಎರಡಿದೆ, ಒಂದು ಗ್ರೀನ್ ಕಲರ್ ಇದೆ, ಒಂದು ಬಿಳಿ ಕಲರ್ ಇದೆ. ಸೊ ಇದು ನಮಗೆ ನನ್ನ ಹಸ್ಬೆಂಡ್ ರಿಲೇಟಿವ್, ಹಸ್ಬೆಂಡ್ ಫ್ಯಾಮಿಲಿ ಅಂದರೆ ಹಸ್ಬೆಂಡ್ ಹೆಸರಿಟ್ಟೆ ಕರೀತಾರೆ. ಅವರು ನಮಗೆ ಕೊಟ್ಟಿರುವಂಥದ್ದು. ಈಗ ತಂದು ಕೊಟ್ಟರು, ಜಸ್ಟ್ ಈಗ ಅಂದರೆ ಇವಾಗ ಗಂಟೆ 10:15 ಆಗಿದೆ. ಸೊ ಇವಾಗ ತಂದು ಕೊಟ್ಟರು ನಮಗೆ. ಖುಷಿ ಆಗ್ತಿದೆ. ಅಂದ್ರೆ 2-3 ದಿನದ ಹಿಂದೆ ಹೇಳಿದ್ರು ನಮ್ಗೆ, ಅದೇ ಲವ್ ಬರ್ಡ್ಸ್ ಇದೆ ತಂದು ಕೊಡ್ತೇವೆ ಅಂತ. ಸೊ ನಿನ್ನೆ ಒಂದು ದಿನ ಹಸ್ಬೆಂಡ್, ನಿನ್ನೆ ಅಲ್ಲ ಮೊನ್ನೆ ಕಾಲ್ ಮಾಡಿದ್ರು, ಓಕೆ ಯಾವಾಗ ಬರ್ತೀನಿ ಅಂತ. ನಿನ್ನೆ ಬರ್ತೇನೆ ಅಂತ ಹೇಳಿದ್ರು. ನಿನ್ನೆ ಅವರಿಗೆ ಉಡುಪಿಗೆ ಹೋಗ್ಲಿಕ್ಕಿತ್ತಂತೆ, ಹಾಗೆ ಬರಲಿಲ್ಲ. ಸೊ ಇವತ್ತು ನಮಗೆ ತಂದು ಕೊಟ್ಟಿದ್ದಾರೆ. ಖುಷಿ ಆಗ್ತಿದೆ. ಅವರ ಮನೆಯಲ್ಲಿ ಅಂದ್ರೆ ಅವರ ಮನೆಯಲ್ಲಿ ಚಿಕ್ಕ ಮಗು ಇದೆ. ಚಿಕ್ಕ ಮಗು ಅಂದ್ರೆ ಅದಕ್ಕೆ 1 ವರ್ಷ ಸಾಗಲಿಲ್ಲ. ಸೊ ಅದಕ್ಕೋಸ್ಕರ ಮಗು ಇದ್ರೊಳಗೆಲ್ಲ ಕೈ ಹಾಕಿ, ಕೈ ಬೆರಳೆಲ್ಲ ಹಾಕಿ ಎಲ್ಲ ಸಿಕ್ಕಿಕೊಳ್ಳುತ್ತೆ. ಮಗು ಇದ್ದಾರೆ, ಚಿಕ್ಕ ಮಗು, ಅದಕ್ಕೋಸ್ಕರ ನಮಗೆ ಕೊಟ್ಟಿದ್ದಾರೆ. ನನಗಂತೂ ತುಂಬಾನೇ ಖುಷಿಯಾಗಿದೆ. ಫ್ರೀಯಾಗಿ ಕೊಟ್ಟರು, ಏನು ದುಡ್ಡೆಲ್ಲ ತಗೊಳ್ಳಿಲ್ಲ. ಒಂದು ಗ್ರೀನ್ ಇದ್ದು ಮಾತ್ರ ಇದೆ, ನಿಮಗೆ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೇನೆ. ಕಾಣಿಸ್ತಿದೆಯಾ? ಗ್ರೀನ್ ಕಲರ್ ಮತ್ತೆ ವೈಟ್ ಕಲರ್ ಗೂಡಿನ ಒಳಗಿದೆ ನೋಡಿ, ಇನುಗ್ತಿದೆ. ಚೆನ್ನಾಗಿದೆ ಅಲ್ವಾ? ನಾನು ಫಸ್ಟ್ ಟೈಮ್ ಇದು ಗಿಳಿಯನ್ನೆಲ್ಲ ಸಾಕ್ತಿರೋದು, ಮೊದಲನೇ ಬಾರಿಗೆ ನಾನು ಸಾಕ್ತಿರೋದು ನಿಜ ಹೇಳಬೇಕಾದ್ರೆ. ನನಗೂ ತುಂಬ ಖುಷಿ ಅಂದರೆ ತುಂಬಾ ಖುಷಿ ಆಗ್ತಾ ಇದೆ. ಫ್ರೀಯಾಗಿ ಕೊಟ್ಟಿದ್ರು ಅಂತ ಒಂದು ಖುಷಿ ಅನ್ನೋದಕ್ಕಿಂತ, ಸೊ ನನ್ನ ಮನೆಗೆ ಒಂದು ಲವ್ ಬರ್ಡ್ಸ್ ಬಂತಲ್ವಾ ಅಂತೇಳಿ ಖುಷಿ. ದೇವರು ಕೆಲವು ಸಲ ಮನಸ್ಸಿಗೆ ತುಂಬ ಬೇಜಾರು ಪಟ್ಟಿರ್ತಾರಲ್ಲ, ಸೊ ಬೇಜಾರವನ್ನು ಮರೆಸ್ಲಿಕ್ಕೋಸ್ಕರ ಕೂಡ ಏನಾದರೂ ಒಂದು ಎಂತ ಹೇಳ್ತಾರೆ, ಅಂತ ಶಕ್ತಿಯನ್ನು ಸಹ ದೇವರು ನಮಗೆ ಕೊಟ್ಟೇ ಕೊಡ್ತಾರೆ. ಬೇಜಾರು ಎಷ್ಟು ಕೊಟ್ಟಿರ್ತಾರೆ ನೋಡಿ, ಹಾಗೆ ಅದನ್ನು ಮರೆಸುವ ಶಕ್ತಿಯನ್ನು ಸಹ ದೇವರು ಹಾಗೇನೆ ಕೊಟ್ಟಿರ್ತಾರೆ ಎಂದು ನನ್ನ ಭಾವನೆ. ನನಗಂತೂ ಮನಸ್ಸಿಗೆ ತುಂಬಾನೇ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ನಾನು ನನ್ನ ಮಗ ಇಬ್ಬರೇ ಇರ್ತಿದ್ದು ಹಗಲಲ್ಲಿ. ಸೊ ಇವಾಗ ನಮ್ಮ ಜೊತೆ ಇನ್ನೂ ಇಬ್ಬರು ಆದ್ರು. ಒಂದ್ ವೇಳೆ ಇದು ಮೊಟ್ಟೆ ಇಟ್ಟು ಮರಿ ಎಲ್ಲ ಮಾಡಿದ್ಮೇಲೆ ಇದರ ಫ್ಯಾಮಿಲಿ ಸ್ಟಾರ್ಟ್ ಆಗುತ್ತೆ. ಸೊ ನನ್ನ ಫ್ಯಾಮಿಲಿ, ನನ್ನ ಗಂಡ ಮಗುವಿನ ಜೊತೆಗೆ ಇದರ ಫ್ಯಾಮಿಲಿ ಸ್ಟಾರ್ಟ್ ಆಗಲಿ ಅಂತ ನನಗೆ ಖುಷಿ ಆಗ್ತದೆ. ಸೊ ನೀವು ಸಹ ಹಾರೈಕೆ ಮಾಡಿ, ಆಶೀರ್ವಾದ ಮಾಡಿ ನಮಗೆ. ಅಂದ್ರೆ ಒಂದ್ ವೇಳೆ ಮರಿ ಆದ್ರೆ, ಸೊ ನಿಮ್ಮಲ್ಲಿ ಒಬ್ರಿಗೆ ಯಾರಿಗಾದ್ರೂ ನಾನು ಸಹ ದಾನ ಮಾಡ್ತೇನೆ. ಈಗ ಒಂದ್ ವೇಳೆ ಮರಿ ಮಾಡಿದ್ರೆ, ಸೊ ಮರಿ ದೊಡ್ಡಾದ್ಮೇಲೆ ನಿಮ್ಗೂ ನಾನು ಫ್ರೀಯಾಗಿ ದಾನ ಮಾಡ್ತೇನೆ. ಯಾಕಂದ್ರೆ ನನಗೆ ಫ್ರೀಯಾಗಿ ಸಿಕ್ಕಿದೆ ಅಂದ್ಮೇಲೆ ಇದ್ರ ಮರಿಗಳು ಸಹ ಫ್ರೀಯಾಗಿ ಆಗ್ತಾವಲ್ಲ. ಸೊ ನಿಮ್ಮಲ್ಲಿ ನಾನು ಯಾರಿಗಾದ್ರೂ ಒಬ್ಬರಿಗಾದ್ರೂ ದಾನ ಮಾಡ್ತೇನೆ ಪಕ್ಷಿಗಳನ್ನು. ಹಾಗೆ ನನ್ನ ಮನಸ್ಸು ಆ ರೀತಿಯಾಗಿ ಹಾಗೆ ತುಂಬಾ ಖುಷಿ ಆಗ್ತಿದೆ. ಮುದ್ದಾಗಿದೆ.
ಏನ್ ಗೊತ್ತಾದ್ರೆ ಸಿಪ್ಪೆಯಲ್ಲಿ ಬಿಸಾಕ್ತಾರೆ, ನಿಜವಾಗಿ ಸಿಪ್ಪೆಯಲ್ಲಿ ಒಳ್ಳೆ ಇದಿರುತ್ತೆ, ಒಂಥರ ನೀರಿರುತ್ತೆ. ಸೊ ಅದನ್ನ ನಾನು ಮತ್ತೆ ಹೆಕ್ಕಿ ನಾನು ತಿಂತೇನೆ, ಅದು ಒಳ್ಳೆ ಇರುತ್ತೆ. ಇವನ್ ಬರೀ ಒಳಗಡೆ ಬೀಜ ಮಾತ್ರ ನುಂಗ್ತಾನೆ, ಅದು ಒಂದು ಅವನ ಸ್ಪೆಷಾಲಿಟಿ ಮಗುವಿದು. ಹಾಗೆ ಸೊ ನಿಮ್ಮ ಮನೆಯಲ್ಲಿ ಯಾರ ಮನೆಯಲ್ಲಿ ಈ ತರ ಲವ್ ಬರ್ಡ್ಸ್ ಇದ್ರೆ ಎಸ್ ಎಂದು ಕಮೆಂಟ್ ಮಾಡಿ ನನಗೆ ಕೂಡ. ಏನ್ ಹೇಳೋಣ, ಮನಸ್ಸಿಗೆ ತುಂಬಾ ಹಿತವೆನಿಸ್ತದೆ ನೋಡುವಾಗ. ಸೊ ಮನಸ್ಸಿನಲ್ಲಿ ಏನಾದ್ರೂ ಬೇಜಾರಿದ್ರೆ ಇವುಗಳನ್ನಾದ್ರೂ ನೋಡಿ ಮನಸ್ಸಿನಲ್ಲಿರುವಂತ ಬೇಜಾರವನ್ನು ಮರೆಯುವ ಅಂತ ಅನಿಸುತ್ತೆ. ಇನ್ನು ನನ್ನ ದಿನ ಡೈಲಿ ವ್ಲಾಗ್ ಜೊತೆಗೆ ನಮ್ಮ ಈ ಒಂದು ಮುದ್ದು ಫ್ಯಾಮಿಲಿ ಕೂಡ ಇರುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ನಾನು. ಹಾಗೆ ಇದೇ ಇವತ್ತಿನ ದಿನದ ಸ್ಪೆಷಲ್. ನಾನಿವತ್ತು ಕದ್ರಿ ಪಾರ್ಕ್ ಏನಾದ್ರೂ ಹೋಗೋಣ ಅಂತ ಅನ್ಕೊಂಡೆ, ಬಟ್ ಜೋರ್ ಮಳೆ ಬರ್ತಿದೆ. ಮಳೆ ಅಂದ್ರೆ ಮಳೆ, ಜೋರಾಗಿ ಮಳೆ ಬರ್ತಾ ಇದೆ. ಸೊ ಹಾಗೆ ಎಲ್ಲ ಕ್ಯಾನ್ಸಲ್ ಮಾಡಿದೆ. ಹಾಗೆ ನೋಡಿ, ನೀವು ಹತ್ತಿರದಿಂದ ನೋಡಿ ಹೇಗೆ ಓಡಾಡಿಕೊಂಡಿದ್ದೇವೆ ಅಂತ. ವೈಟ್ ಕಲರ್ ಚೆನ್ನಾಗಿದೆಯಾ? ಚೆನ್ನಾಗಿದ್ರೆ ಎಸ್ ಎಂದು ಕಮೆಂಟ್ ಮಾಡಿ. ಓಕೆ, ಏನ್ ಹೆಸರಿಡ್ಬೇಕು ಅಂತ ಹೇಳಿ ನನಗೆ. ಹಸಿರಿಗೆ ಏನು ಹೆಸರಿಡ್ಬೇಕು, ಬಿಳಿಗೆ ಏನು ಹೆಸರಿಡ್ಬೇಕು ಅಂತ ತಿಳಿಸಿ. ನೋಡಿದ್ರಲ್ವಾ ಫ್ರೆಂಡ್ಸ್, ಗಿಳಿ ಹೇಗಿದೆ, ಚೆನ್ನಾಗಿದೆಯಾ? ಹಸಿರು ಗಿಳಿಗೆ ಏನಂತ ಹೆಸರಿಡಬೇಕು, ಮತ್ತೆ ಬಿಳಿ ಗಿಳಿಗೆ ಏನಂತ ಹೆಸರಿಡಬೇಕು. ಒಂದು ವೇಳೆ ಇದು ಗಿಳಿ ಏನಾದರೂ ಮೊಟ್ಟೆ ಇಟ್ಟು ಮರಿ ಎಲ್ಲ ಮಾಡಿದ್ರು ಉಂಟಲ್ಲ, ನಿಮ್ಮಲ್ಲಿ ನಾನು ನಿಮ್ಗೆ ಏನಾದರೂ ಒಂದು ಪ್ರಶ್ನೆಯನ್ನು ಕೇಳಿ ಉಂಟಲ್ಲ, ಸೊ ನಿಮಗೂ ನಾನು ಕೊಡ್ತೇನೆ, ಗಿಳಿಯನ್ನು ಪಾರ್ಸಲ್ ಕಳಿಸ್ತೇನೆ. ಓಕೆ, ಕೊರಿಯರ್ ಮಾಡ್ತೇನೆ. ನೀವು ಮಂಗಳೂರಿನವರೇ ಏನಾದರೂ ಸೆಲೆಕ್ಟ್ ಆದರೆ ನಾನು ಹತ್ತಿರ ಇದ್ದರೆ ಕೊಡ್ತೇನೆ ಬಂದು. ಒಂದು ವೇಳೆ ದೂರ ಇದ್ರೆ ನಾನು ಕೊರಿಯರ್ ಮಾಡ್ತೇನೆ ಖಂಡಿತ. ಒಂದು ಪ್ರಶ್ನೆ ಕೇಳಿ ಅದಕ್ಕೆ ಉತ್ತರ ಕೊಟ್ಟವರಿಗೆ ನಾನು ಫ್ರೀ ಆಗಿ ಕೊಡ್ತೇನೆ. ಇಲ್ಲದ್ರೆ ಜನರನ್ನು ಸೆಲೆಕ್ಟ್ ಮಾಡೋದು ಕಷ್ಟ ಆಗುತ್ತಲ್ಲ, ಫ್ರೀ ಯಾರಿಗೆ ಕೊಡಬೇಕು ಅಂತೇಳಿ. ಹಾಗೆ ಸೊ ನೀವು ಸಹ ಬೇಡಿ, ಮರಿ ಇದು ಗಿಳಿ ಒಳ್ಳೆ ರೀತಿಯಲ್ಲಿ ಮೊಟ್ಟೆ ಇಟ್ಟು ಮರಿ ಆಗಲಿ, ಅದರದ್ದು ಒಂದು ಫ್ಯಾಮಿಲಿ ಸ್ಟಾರ್ಟ್ ಆಗಲಿ ಅಂತೇಳಿ ಬೇಡಿ. ಓಕೆ, ಸೊ ಇಷ್ಟ ಆಯ್ತಾ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ತುಂಬ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ನಂದಂದರೆ ಹಳೆಯ ಒಂದು ಇದಿತ್ತು, ಯೂಟ್ಯೂಬ್ ಇತ್ತು, ಅದರಲ್ಲಿ ಒಂದು 600 ಏನು ಸಬ್ಸ್ಕ್ರೈಬರ್ಸ್ ಆಗಿದ್ರು. ಕಷ್ಟಪಟ್ಟು ಇದು ಬ್ಲಾಕ್ ಆಯಿತು. ಬ್ಲಾಕ್ ಅಂದರೆ ನಾನು ಕಾಶ್ಮೀರದ್ದೊಂದು ವಿಡಿಯೋ ಹಾಕಿದ್ದೆ, ಗೊತ್ತಾಯ್ತು. ಅದರಲ್ಲಿ ಕೆಲವೊಂದು ರೂಲ್ಸ್ ಇರುತ್ತೆ ಯೂಟ್ಯೂಬಲ್ಲಿ, ನನಗೇನಷ್ಟು ಗೊತ್ತಿರಲಿಲ್ಲ. ನಾನೊಂದು ಮೊದಲೆಲ್ಲ ಹಾಕಿದೆ, ಕಾಪಿರೈಟ್ ಅದೆಲ್ಲ ಬಂದಿತ್ತು, ಬಟ್ ನಾನು ಅದನ್ನು ಕೇರ್ಲೆಸ್ ಮಾಡಿದೆ. ಹಾಗೆ ನಾನೊಂದು ಕಾಶ್ಮೀರದ್ದು ವಿಡಿಯೋ ಹಾಕಿದೆ, ಅವಾಗಲೇ ಒಂದು ಸ್ಪಾಟ್ ಅದು ಇದಾಯ್ತು, ಎಂತ ಹೇಳ್ತಾರೆ ಅದಕ್ಕೆ, ಸ್ಟ್ರೈಕ್ ಅಂತ ಹೇಳ್ತಾರಲ್ಲ, ಆ ರೀತಿ ಆಯಿತು. ಮತ್ತೆ ಅದು ಏನೋ ನನಗೆ ಗೊತ್ತಿಲ್ಲ ಅದು ಹೇಗೆ ಸರಿ ಮಾಡೋದು ಅಂತ. ಗೊತ್ತಿದ್ದವರು ಯಾರಾದರೂ ಯೂಟ್ಯೂಬರ್ಸ್ ನನ್ನ ವಿಡಿಯೋ ನೋಡ್ತಿದ್ರೆ ನನಗೂ ತಿಳಿಸಿಕೊಡಿ, ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ನಾನೇನೋ ಓಕೆ ಕೊಟ್ಟು ಅದೇನೋ 90 ಡೇಸ್ ಅಂತ ಬಂತು, ನೋಡೋಣ ಎಂತಾಗುತ್ತೆ ಅಂತ 90 ಡೇಸ್ ಆದಮೇಲೆ. ಹಾಗೆ ಅದಕ್ಕೋಸ್ಕರ ನಾನು ಇದು ಹೊಸ ವಿಡಿಯೋ ಸ್ಟಾರ್ಟ್ ಮಾಡಿದ್ದು. ಸುಮ್ಮನೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತಲ್ಲ, ನನಗೂ ಮಾತಾಡಲಿಕ್ಕೆ ಯಾರಾದರೂ ಬೇಕಲ್ಲ, ಅದಕ್ಕೆ ಸುಮ್ಮನೆ ನಾನು ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ತೇನೆ ಫೀಲಿಂಗ್ಸ್ ಎಲ್ಲ. ಹಾಗೆ ಮತ್ತು ನನಗೆ ಸಕ್ಸಸ್ ಅಂತೂ ಲೈಫಲ್ಲಿ ಇಲ್ಲ. ನಾನೊಂದು 3-4 ಇಯರ್ಸ್ ಬ್ಯಾಕಿಂದಲೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ, ಬಟ್ ನಂಗೆ ಒಂದು ಸಲ ಸಹ 1000 ಸಬ್ಸ್ಕ್ರೈಬರ್ಸ್ ಆಗಲೇ ಇಲ್ಲ. ಪ್ರಾಮಿಸ್ ಆಗಲಿ ಹೇಳ್ತೇನೆ, ಫ್ರ್ಯಾಂಕ್ ಆಗಿ ಹೇಳೋದು, ನಾನು ಸತ್ಯ ಮಾತಾಡ್ತೇನೆ. ನನಗೆ 1000 ಸಬ್ಸ್ಕ್ರೈಬ್ ಅದೇ 600 ಆಗಿತ್ತು, ಅದು ಬ್ಲಾಕ್ ಆಯಿತು. ಅಂದರೆ ನನಗೆ ಅಷ್ಟೊಂದು ಬ್ಯಾಡ್ ಲಕ್ ಇದೆ ಅಂತ ಅರ್ಥ. ಬಟ್ ನಾನೇನು ಎದೆಗುಂದುದಿಲ್ಲ. ಸೊ ನನ್ನ ಒಂದು ಸವಿ ನೆನಪು ಮೆಮರಿ ಎಲ್ಲ ಇರುತ್ತೆ ಅಂತೇಳಿ, ಯಾಕಂದರೆ ಮೊಬೈಲಲ್ಲೆಲ್ಲ ಇಟ್ಕೊಂಡ್ರೆ ಗ್ಯಾಲರಿ ಎಲ್ಲ ಫುಲ್ ಆಗುತ್ತಲ್ಲ, ಸೊ ಸವಿ ನೆನಪು ಮೆಮೊರಿ ಎಲ್ಲ ಇರುತ್ತೆ ಅಂತೇಳಿ ನಾನು ಕಂಟಿನ್ಯೂ ಮಾಡ್ತಿದ್ದೇನೆ. ಇವಾಗ ನಾನು ಹೊಸ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೇನೆ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವೀಕ್ಷಕ ಬಾಂಧವರಿಗೆಲ್ಲ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸ್ತೇನೆ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್, ಬಾಯ್ ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಓಕೆ, ಬಾಯ್ ಬಾಯ್.